दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे ध्यान गुरुवे सुधी गुरुवे वाचा गुरुवे शरणादि बसव महा गुरु विश्वगुरु ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಸ್ತಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ನಿವೃತ್ತ ಪ್ರಾಚಾರ್ಯರಾದಂತಹ ಸನ್ಮಾನ್ಯ ಶ್ರೀ ಎಸ್ ಪಾವಟೆ ಅವರೇ, ಮತ್ತೊಬ್ಬರು ಅತಿಥಿಗಳು ಶರಣ ತತ್ವ ಪ್ರಸಾರಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ JS ಪಾಟೀಲ್ ಅವರೇ, ಹಾಗೂ ಇಲ್ಲಿ 21 ದಿನಗಳ ಕಾಲ ಉಳಿದು ಇವತ್ತು 25 ದಿನ ಆಯಿತು ಅಂತ ಕಾಣಿಸ್ತಾ ಅವ್ರು ಬಂದು, ನಾಳೆ ಅವ್ರ ಕಡೆ ಅವ್ರ ಭಾಗಕ್ಕೆ ನಾನು ಹೊರಟಿದ್ದೀನಿ ಕಾರ್ಯಕ್ರಮಕ್ಕೆ. ಹಾಗಾಗಿ ನನ್ನ ಜೊತೆನೇ ಇರಬೇಕು, ಈ ಅಮಾವಾಸ್ಯೆ ಶಿವಾನುಭವ ನೋಡಬೇಕು ಕೇಳಬೇಕು ಅಂತಲೇ ಉಳ್ಕೊಂಡ್ರು ಅವರು. ಪ್ರಕಾಶ್ ನಾಯಕ್ ಅವರು, ಪ್ರಕಾಶ್ ನಾಯಕ್ ಅವರ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಾ. ಭುವನೇಶ್ವರ ರೋಡ್ ಟ್ರಾನ್ಸ್ಪೋರ್ಟ್ ಏನು ಅದದ್ದು ಕಂಪ್ನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ನಾಯಕ್ ಅವರೇ, ಸನ್ಮಾನಿತರು ಹಿರಿಯರು ಜ್ಞಾನವೃದ್ಧರು ವಯೋವೃದ್ಧರು ಆದಂಥ ಸನ್ಮಾನ್ಯ ಶ್ರೀ ಗಂಗಾಧರಯ್ಯ ಕಲ್ಲೂರವರೇ, ಮತ್ತೊಬ್ಬರು ಸನ್ಮಾನಿತರಾದಂಥ ಪೂಜಾ ಕ್ರೀಡಾಪಟುಗಳು, ಈಗ ಅವರು ಅನಿವಾರ್ಯ ಕ್ಲಾಸ್ಗೋಸ್ಕರ ಹೋಗಿದ್ದಾರೆ, ಅವರಿಗೆ ಶುಭವಾಗಲಿ. ಜೊತೆಗೆ ಇವತ್ತಿನ ದಾಸೋಹಿಗಳಾದಂಥ ಕರಿಗೌಡ ಯಲ್ಲನಗೌಡ ಪಾಟೀಲ್ರವರೇ, ನಿಸರ್ಗ ಜ್ಞಾನಾಮೃತದ ವಿಜೇತರಾದಂಥ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಸುನೀತಾ ವಾಣಿಮನಿ, ಸುರೇಶ್ ಬುದ್ಧ ಅವರಷ್ಟೇ ಬಂದಿದ್ದಾರೆ, ಬಾಕಿಯವರಿಗೆ ಅಂಚೆ ಮೂಲಕ ಕಳಿಸ್ಕೊಡ್ತೀವಿ ಅವರಿಗೆಲ್ಲ. ಮತ್ತು ಇವತ್ತು ನಮಗೆ ವಿಶೇಷ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಕಾಶಿನಾಥ್ ಅಂದ್ರಾಳ್ ಅವರೇ, ಮಲ್ಲಿಕಾರ್ಜುನ್ ಬಿರಾದರ್ ಮಾಸ್ತರ್ ಅವರೇ, ಬಸವರಾಜ್ ಕಮಡೋಳಿ ಅವರೇ, ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದರೇ. ಉಪನ್ಯಾಸಕರನ್ನ ಬಿಟ್ಬಿಟ್ಟಿದ್ದೀನಿ ನಾನು. ಇಲ್ಲ, ಪಾಟೀಲ್ ಅಂತ ಹೇಳಿದೆ. ಅಬ್ದುಲ್ ಸತ್ತಾರ್ ಅವರು ವಿಶೇಷ ಭಾಳ ಚೆನ್ನಾಗಿ ಉಪನ್ಯಾಸ ನೀಡಿದ್ರು ಅಂತ ನೋಡಿ. ಅವ್ರದ್ದು ಕನ್ನಡ ಎಷ್ಟು ಚೆನ್ನಾಗಿದೆ. ಅವರು ಮಂಗಳೂರವ್ರ ಕನ್ನಡ, ಉಡುಪಿಯವ್ರ ಕನ್ನಡ, ನಮ್ಮ ಅಬ್ದುಲ್ ಸತ್ತಾರ್ ಅಂತ ಅವ್ರು ಕಲಿತೇನು ಮಾತಾಡ್ತಾರಲ್ಲ, ಅವ್ರ ಕನ್ನಡ ಕೇಳಕ್ಕೆ ಚಂದ ನಮಗೆ. ನಾನು ಡೆಲ್ಲಿಲಿ ಹಿಂದಿಲಿ ಮಾತಾಡಿದಾಗ ಅವ್ರು ಅದೇ ಅಂತಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ನೀವು, ಕಲಿತು ಮಾತಾಡಿರ್ತೀವಿ ನಾವು, ಗ್ರಾಂಥಿಕವಾಗಿ ಮಾತಾಡ್ತಿರ್ತೀವಿ, ಅದು ಚೆನ್ನಾಗಿ ಕಾಣಿಸ್ತದೆ. ಅಬ್ದುಲ್ ಸತ್ತಾರ್ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಮಾದಾರ ಚೆನ್ನೈನವರ ಚರಿತ್ರೆ ಅದು ಎಲ್ಲ ಶರಣರ ಚರಿತ್ರೆಗಳು ಕೂಡ ಪುನರ್ಲೇಖನಗೊಳ್ಳಬೇಕಾಗಿದೆ, ವಿಮರ್ಶೆಗೊಳಗಾಗಬೇಕಾಗಿದೆ. ಮತ್ತು ವಿಜ್ಞಾನದ ಬೆಳಕಿನಲ್ಲಿ, ಸುಜ್ಞಾನದ ಹೃದಯದಲ್ಲಿ ಅವರ ಚರಿತ್ರೆಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ವಿಜ್ಞಾನದ ಬೆಳಕು ಬೇಕು, ಸುಜ್ಞಾನದ ಹೃದಯ ಬೇಕು. ತಲೆಯಿಂದ ಅರ್ಥ ಮಾಡ್ಕೊಳ್ಳೋದು ಕಷ್ಟ.
ಇಷ್ಟು ದಿವಸ ನಮ್ಮ ವಿದ್ವಾಂಸರುಗಳು ತಲೆಯಿಂದ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪಾಪ ಅವ್ರದ್ದೇನು ತಪ್ಪಲ್ಲ, ಅವ್ರದ್ದು ತಲೆ ದೊಡ್ಡದಾಗಿತ್ತು, PhD ಮಾಡಿದ್ರು, ಯೂನಿವರ್ಸಿಟಿ ಸಂಸ್ಕಾರಕ್ಕೆ ಒಳಗಾಗಿದ್ರು. ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಬರ್ತಿದ್ದಾರೆ, ವಿವಾದಗಳನ್ನು ಹುಟ್ಟಾಕಿದ್ದಾರೆ, ಅಥವಾ ಹುಟ್ಟಾಕ್ಬೇಕನ್ನೋ ಉದ್ದೇಶ ಇಲ್ದಿದ್ರು ಅವ್ರು ಬರ್ದಿದ್ದ ವಿವಾದಗಳು ಆಗಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಧರ್ಮಗಳು ಇಂಥ ಪರಿಸ್ಥಿತಿಯನ್ನು ಉಳ್ಕೊಂಡಿದ್ದಾವೆ. ಯಾವ ಈ ಪರಿಸ್ಥಿತಿಯನ್ನು ಎದುರಿಸಕ್ಕೆ ಸಾಧ್ಯ ಆಗಿಲ್ವೋ ಆ ಧರ್ಮಗಳು ಅಳಿದೋಗಿದ್ದಾವೆ. ಎಷ್ಟೋ ಧರ್ಮಗಳು, ಈ ನಾವೀಗ ಕಷ್ಟಪಟ್ಟು ಹುಡ್ಕಾಡಿದ್ರೆ 8-9 ಧರ್ಮಗಳು ಸಿಗ್ಬೋದು ಪ್ರಪಂಚದಲ್ಲಿ. ಆದರೆ ಒಂದು ಅಂದಾಜಿನ ಪ್ರಕಾರ ಈ ಭೂಮಿ ಹುಟ್ಟಿದಾಗಿನಿಂದ ಈವರೆಗೆ ಸುಮಾರು 300 ಧರ್ಮಗಳು ಹುಟ್ಟಿ ಅಳೆದಿದ್ದಾವೆ ಅಂತ ಹೇಳ್ತಾರೆ. ಈಗ ಏನು ನೀವು 5,000 ವರ್ಷ 10,000 ವರ್ಷ ಇತಿಹಾಸ ಇಷ್ಟರಲ್ಲೇ ಇದ್ದೀರ. ನಮ್ಮ ಪಾಟೀಲರು ಅಷ್ಟರಲ್ಲೇ ಇದ್ದಾರೆ. ಇಲ್ಲ, ಇಟಲಿಯಲ್ಲಿ ಒಂದು ಗುಹೆಗಳು ಸಿಕ್ಕಿದೆ. ನೀವು ಅದ್ರ ಬಗ್ಗೆ ಓದಿದ್ರಲ್ಲೂ ನನಗೆ ಗೊತ್ತಿಲ್ಲ. ಇಟಾಲಿ ದೇಶದಲ್ಲಿ ಏನು ನಮ್ಮಲ್ಲಿ ಅಜಂತ ಗುಹೆಗಳಿದಾವಲ್ಲ, ಅಜಂತ ಎಲ್ಲರ ಗುಹೆಗಳಿದಾವಲ್ಲ, ಹಾಗೇನೆ ಇಟಲಿಯಲ್ಲಿ ಸಿಕ್ಕಂತ ಗುಹೆಗಳು. ಅದು ಹೀಗೆ ಅನಿರೀಕ್ಷಿತವಾಗಿ ಒಬ್ಬ ಏನೋ ಅಗಿತಿರ್ಬೇಕಾದ್ರೆ ಸಿಕ್ಕಂಥದ್ದು. ಮುಂದೆ ಅದನ್ನು ತೋಡ್ಕೊಂಡು ಮುಂದೆ ಹೋದಾಗ, ಒಳಗಡೆ ಹೋದಾಗ ಅತ್ಯಂತ ಸುಂದರವಾದಂಥ ಶಿಲ್ಪಕಲೆಗಳು ಸಿಕ್ಕಿದವಲ್ಲಿ. ಬಹಳ ಜನ ಅದರ ಬಗ್ಗೆ ಸ್ಟಡಿ ಮಾಡಿದ ಅಥವಾ ಕೇಳಿದಿರ ಅಂತ ನನಗೇನು ಅನ್ಸಲ್ಲ. ನೋಡಿ, ಗೂಗಲ್ ಮಾಡಿ ನೋಡಿ, ಇವಾಗೆಲ್ಲ ಸಿಗ್ಬೋದು. ಅವುಗಳನ್ನ ನಮ್ಮ ಕಾಲ ನಿರ್ಣಯ ಮಾಡ್ತಕ್ಕಂಥ ಭೂಶಾಸ್ತ್ರ ತಜ್ಞರು, ಶಿಲಾ ತಜ್ಞರು ಇವರೆಲ್ಲ ಅಂದಾಜು ಮಾಡಿದ್ದಾರೆ. ಇಟಲಿಯಲ್ಲಿ ಸಿಕ್ಕಂತ ಆ ಗುಹೆಗಳಲ್ಲಿ ಚಿತ್ರಗಳು, ಸುಂದರವಾದಂಥ ಚಿತ್ರಗಳು ಸಿಕ್ಕಿದಾವೆ. ಅದು ಸುಮಾರು 20,000 ವರ್ಷಗಳಿಗಿಂತ ಪೂರ್ವದಿರ್ಬೋದು ಅಂತ ಅಂದಾಜು ಮಾಡಿದ್ದಾರೆ. 20,000 ವರ್ಷಗಳಿಗಿಂತ ಪೂರ್ವದ್ದು ಅಂತ ಹೇಳಿ. ಪ್ರಾಯಶಃ ನನಗನ್ಸುತ್ತೆ ನಮ್ಮ ಸಿಂಧು ಬಯಲು ನಾಗರಿಕತೆಗೆ ಅವರೇ ಒಪ್ಕೊಳ್ತಿದ್ದಾರೆ. ಮೊದಲು ಈಜಿಪ್ಟನ್ನ ಸಿಂಧು ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾ ಇದ್ರು. ಈಜಿಪ್ಟ್ ನಾಗರಿಕತೆಯನ್ನ, ನೈಲ್ ನಾಗರಿಕತೆಯನ್ನ ಅದು ನಾಗರಿಕತೆಯ ತೊಟ್ಟಿಲು ಅಂತ ಹೇಳ್ತಾ ಇದ್ರು. ಈಗ ಅವರೆಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ. ನಿಜವಾಗಿ ನಾಗರಿಕತೆಯ ತೊಟ್ಟಿಲು ಸಿಂಧು ಬಯಲು ನಾಗರಿಕತೆ. ಯಾಕಂದ್ರೆ ಈಜಿಪ್ಟ್ಗಿಂತ ಎಷ್ಟೋ 1000 ವರ್ಷ ಮೊದಲದದು. ಈಗ ಅವರೇ ಒಪ್ಕೊಳ್ತಿದ್ದಾರೆ, ಪಾಶ್ಚಿಮಾತ್ಯ ಒಪ್ಕೊಳ್ತಾ ಇದ್ದಾರೆ. ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ನಾವು ತಿಳ್ಕೊಂಡಷ್ಟು ಅಷ್ಟೇ ಇತಿಹಾಸ ಏನಲ್ಲ. ಆದರೆ ಈ ಪುರಾಣಗಳ ಪದ್ಧತಿ ಏನು ಬಂತು ಅಂದ್ರೆ, ಕಾವ್ಯ ಅಂದ್ರೆ ಒಂದು ಭಕ್ತಿ ಮಾರ್ಗ, ಒಂದು ಧರ್ಮ ಮಾರ್ಗ ಕವಿಗಳ ಕೈಲಿ ಸಿಕ್ಕಾಗ ಅದು ವಾಸ್ತವಿಕತೆಯನ್ನ, ವಾಸ್ತವಿಕ ರೂಪವನ್ನು ಕಳ್ಕೊಂಡ್ಬಿಡ್ತದೆ. ವಾಲ್ಮೀಕಿ ಕಡೆ ರಾಮಾಯಣ ಸಿಕ್ಕು ಹಾಗೆ ಆಯಿತು, ಆಮೇಲಿಂದ ವೇದವ್ಯಾಸರ ಕೈಲಿ ಮಹಾಭಾರತ ಸಿಕ್ಕು ಹಾಗೆ ಆಗಿರೋದು. ಯಾಕೆ ಮಾತಾಡ್ತಿದ್ದೀರ? ಸಾಕು, ಆಮೇಲೆ ಜೋಡಿಸ್ಕೊಂಡು ಬರುತ್ತೆ, ಇಡ್ರಿ ಸುಮ್ಮನೆ. ಹೀಗೆ ಅಂದ್ರೆ ಕವಿಗಳ ಕೈಗೆ ಸಿಕ್ಕಾಗ. ಆದರೆ ನನಗೆ ನೋವಾಗ್ತಕ್ಕಂಥದ್ದು ಏನು ಅಂದ್ರೆ, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳು ಅದು ಧ್ಯಾನದಲ್ಲಿ ಬಂದಂಥವು. ಉಪನಿಷತ್ತು ಶ್ಲೋಕಗಳೇನಿದಾವಲ್ಲ ಅವು ಧ್ಯಾನದಲ್ಲಿ ಬಂದಂಥವು, ಅದನ್ನು ಒಪ್ಕೊಳ್ಬಹುದು. ಯಾಕಂದ್ರೆ ಈಶಾವಾಸ್ಯಮಿದಂ ಸರ್ವಂ ಇದೆಯಲ್ಲ, ಅದ್ರ ಬಗ್ಗೆ ಎಮರ್ಸನ್ ಒಂದ್ ಕಡೆ ಹೇಳ್ತಾನೆ. ಆ ಶ್ಲೋಕ ಎಷ್ಟು ಸಂತೋಷ ಪಡ್ತಾನೆ ಎಮರ್ಸನ್ ಅಂದ್ರೆ, ಆ ಶ್ಲೋಕ ಅರ್ಥ ಮಾಡಿಕೊಂಡು ಅವನು ಒಂದು ಮಾತು ಹೇಳ್ತಾನೆ. ಯಾವುದೋ ಕಾರಣಕ್ಕೆ ಇಡೀ ಜಗತ್ತಿನ ಎಲ್ಲಾ ಧರ್ಮಗ್ರಂಥಗಳು ಸುಟ್ಟು ಹೋಗಿ, ಯಾವುದೋ ಕಾರಣಕ್ಕೆ ಅಂತ ಹೇಳ್ತಾನೆ ಅವನು. ಅದರ ಅರ್ಥ ಬೆಂಕಿ ಹಚ್ಚಿಬಿಡಿ ಅಂತ ಅರ್ಥ ಅವನು. ಅಷ್ಟು ಒಳಗಡೆ ಅವನಿಗೆ ಧರ್ಮಗ್ರಂಥಗಳ ಬಗ್ಗೆ ಸಿಟ್ಟು ಇರ್ಬೋದು. ಯಾಕಂದ್ರೆ ಈ ಧರ್ಮದ ಹೆಸರಲ್ಲಿ ಆದಷ್ಟು ಯುದ್ಧ ಬೇರೆ ಯಾವ ಹೆಸರಲ್ಲೂ ಆಗಿಲ್ಲ. ಧರ್ಮದ ಹೆಸರಿನ ಅಷ್ಟು ಯುದ್ಧ, ಒಡೆದಾಟಗಳು ಮತ್ತು ಏನು ಭೇದಗಳು ಬಹಳ ಹುಟ್ಟಿಸಿದ್ರು. ಧರ್ಮ ಹುಟ್ಟಿರೋದು ಒಳ್ಳೇದು ಮಾಡಕ್ಕೆ, ಆದರೆ ಮುಂದಿನ ಅನುಯಾಯಿಗಳು ಧರ್ಮದ ಹೆಸರಿನಲ್ಲಿ ಬಹಳಷ್ಟು ನಷ್ಟ ಮಾಡಿದ್ದಾರೆ, ಜಗತ್ತಿಗೆ ಹಿಂಸೆ ಕೊಟ್ಟಿದ್ದಾರೆ. ಅದಕ್ಕೆ ಎಮರ್ಸನ್ ಹೇಳ್ತಾನೆ, ಯಾವುದೋ ಕಾರಣಕ್ಕೆ ಇಡೀ ಜಗತ್ತಿನ ಎಲ್ಲಾ ಧರ್ಮಗ್ರಂಥಗಳು ಸುಟ್ಟು ಹೋಗಿ ಇದೊಂದೇ ಒಂದು ಶ್ಲೋಕ ಉಳ್ಕೊಂತು ಅಂತ ಇಟ್ಕೊಳ್ಳಿ. ಯಾವುದು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಕೃತಃ ಕಸ್ಯ ಸ್ವಿಧನಂ. ಇದೊಂದೇ ಶ್ಲೋಕ ಉಳ್ಕೊಂಡ್ರೆ
ಅದರಿಂದ ಹೊಸ ಧರ್ಮ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದರಿಂದ ಹೊಸ ಧರ್ಮ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟದ್ಭುತವಾಗಿದೆ. ಇಡೀ ಜಗತ್ತೆಲ್ಲವೂ ಈಶನ ವಾಸಸ್ಥಾನ. ಬರೀ ಚಲಿಸುವಂತದ್ದಲ್ಲ, ಸಚರಾಚರಾತ್ಮಕವಾದ ಎಲ್ಲವೂ ಪರಮಾತ್ಮನ ವಾಸಸ್ಥಾನ ಅಂತ ಹೇಳ್ಬೇಕಾದ್ರೆ ಅವನು ಎಂಥ ಅದ್ಭುತ ವಿಶಾಲ ಹೃದಯ ಇರ್ಬೇಕಲ್ವ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಸಾಮಾನ್ಯವಾದದ್ದಲ್ಲ ಅದು. ಅಂದ್ರೆ ಉಪನಿಷತ್ತುಗಳು ಅದು ದಿವ್ಯತೆಯ ಹೃದಯದಿಂದ ಹುಟ್ಟಿದಂಥವು. ಹಾಗೆ ವಚನಗಳು ಹುಟ್ಟುದು. ವಚನಗಳು ಅದೇ ಚರ್ಚೆ ಮಾಡ್ತಾ ಹೇಳುವಾಗ ಬಳಸಿದ್ರು, ನಮ್ಮ ಯಾರೋ ಬಳಸಿದ್ರು ಉಪ ಉತ್ಪತ್ತಿಗಳು ಅಂತ. ಇಲ್ಲ, ಅಲ್ಲಿ ಮೇಲ್ಗಡೆ ಮಾತಾಡ್ತಿದ್ವಿ ಅಂತ ಕಾಣಿಸುತ್ತೆ. ಮೇಲ್ಗಡೆ ಮಾತಾಡೋದು ಇದು ಆಂದೋಲನದ ಉಪ ಉತ್ಪತ್ತಿ. ನೋ ನೋ ನೋ, ಉಪ ಉತ್ಪತ್ತಿ ಅಲ್ಲ, ಇದು ಬೈ ಪ್ರಾಡಕ್ಟ್ ಅಲ್ಲ. ಅದಕ್ಕೆ ಪಾಟೀಲ್ ಒಳ್ಳೆ ಶಬ್ದ ಕೊಟ್ಟರು, ಜೆ ಎಸ್ ಪಾಟೀಲ್. ಮಾಧ್ಯಮ ಇದು, ಮಾಧ್ಯಮ ಅಂದ್ರೆ ಇದೊಂದು ಮಾಧ್ಯಮ ಇತ್ತು. ಮತ್ತೆ ಇವಾಗ ನಮ್ಮ ಪಾಟೀಲ್ ಸರ್ ಹೇಳಿದ್ರು, ಅಬ್ದುಲ್ ಸತ್ತಾರ್ ಅವರು ಹೇಳಿದ್ರು, ಮಾತಾಡ ಚೆನ್ನಾಗಿರೋದು. ಇಲ್ಲಿ ನಾವಿಲ್ಲಿ ತಿಳ್ಕೊಳ್ಬೇಕು, ವಚನಗಳನ್ನೂ ಕೂಡ, ಬಸವಣ್ಣನವರ ವಚನಗಳನ್ನೂ ಕೂಡ ನಾವು ಸುಜ್ಞಾನದ ಹೃದಯದಿಂದ ವಿಜ್ಞಾನದ ಬೆಳಕಿನಲ್ಲಿ ನಾವು ಪುನರ್ ಅರ್ಥ ಮಾಡಬೇಕಾಗಿದೆ. ಯಾಕಂದ್ರೆ ನಮಗೆ ಕುರಾನ್ ತರ ಬೈಬಲ್ ತರ ಆದೇಶ ಇಲ್ಲ. ಏನಂತ ನೀನು ಒಂದು ಅಕ್ಷರ ಬದಲಾಯಿಸಿದ್ರೆ ನೀನು ತಲೆ ತೆಗೆದಾಕ್ಬಿಡ್ತೀವಿ. ನೋ, ನಮ್ಮಲ್ಲಿ ಅದಿಲ್ಲ. ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಬಸವಣ್ಣವರು. ಅದಕ್ಕೆ ಈ ಧರ್ಮವನ್ನ ಯಾಕೆ ಮುಸಲ್ಮಾನರು ಪ್ರೀತಿಸ್ತಾರೆ? ಮುಸಲ್ಮಾನ ಚಿಂತಕರು, ಸೂಫಿ ಸಂತರು ಯಾಕೆ ನಮ್ಮಲ್ಲಿ ಲಿಂಗಾಯತ ಧರ್ಮ, ಸೂಫಿ ಸಂತ ಒಟ್ಟಿಗೆ ಬದುಕಿದ್ರು? ಶಿರಟ್ಟಿಲಾಗ್ಲಿ ಕಲಬುರಗಿಯಲ್ಲಾಗ್ಲಿ ಯಾಕೆ ಒಟ್ಟಿಗೆ ಬದುಕಿದ್ರು ಅಂದ್ರೆ ಇಬ್ಬರದು ಒಂದೇ ತರ ಇದೆ. ಆಹಾರದ ವಿಷಯದಲ್ಲಿ ಅಷ್ಟೇ ಬದಲಾವಣೆ ಇದೆ. ಆಹಾರ ನಾವು ಮಾಂಸಾಹಾರ ಒಪ್ಪಲ್ಲ, ಅವ್ರು ಮಾಂಸಾಹಾರ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ ಬಿಟ್ರೆ ಇನ್ನು ಬಾಕಿ ಚಿಂತನೆಯಲ್ಲಿ. ಆಮೇಲೆ ಹೆಣ್ಮಕ್ಳ ವಿಷಯದಲ್ಲಿ ನಮ್ಮ ಈ ಬಸವಣ್ಣನ ಮಾರ್ಗಕ್ಕೆ ಯಾವುದು ಸರಿ ಬರಲ್ಲ, ಹೆಣ್ಮಕ್ಳ ವಿಷಯದಲ್ಲಿ ಚಿಂತನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇಡೀ ವಿಶ್ವದ ಯಾವ ಧರ್ಮವೂ ಕೂಡ ಬಸವಣ್ಣನ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು. ಒಂದು ವಚನ ಬಸವಣ್ಣವ್ರು ನಿಮ್ ಗಮನಕ್ಕೆ ತರ್ತೀನಿ. ಯಾಕೆ ಪಾಟೀಲ್ರು ಇದ್ದಾರೆ, ಪಾಟೀಲ್ ಇಲ್ಲದೆ ಹೋಗಿದ್ರೆ ಈ ವಚನ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಆ ವಚನ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ನಿಮಗೆ ವಿಮರ್ಶೆ ಮಾಡಿದ್ದೀನಿ. ಒಂದು ವಚನ ಅಂದ್ರೆ ಬಸವಣ್ಣವ್ರ ದೃಷ್ಟಿಕೋನ ಅರ್ಥ ಮಾಡ್ಕೋಬೇಕಾದ್ರೆ ಶಬ್ದಕ್ಕೆ ನೀವು ಗಂಟು ಬಿದ್ದರೆ ಬಸವಣ್ಣವ್ರ ದೃಷ್ಟಿಕೋನ ಅರ್ಥ ಆಗಲ್ಲ, ಅರ್ಥ ಆಗೋದೇ ಇಲ್ಲ. ಶಬ್ದವನ್ನ ಬಿಟ್ಟು ದೃಷ್ಟಿಯನ್ನು ಬೆಳೆಸ್ಕೊಂಡು, ವಿಶೇಷವಾದ ದೃಷ್ಟಿಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಬಸವಣ್ಣವ್ರ ವಚನ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಪಂಜಗೆರೆ ಜಯಪ್ರಕಾಶ್ ಮಾಡುವಂಥದ್ದು ಮತ್ತೆ ಮಾತಾಜಿಯವ್ರು ಮಾಡಿದಂಥ ಅನಾಹುತಗಳನ್ನ ಅನೇಕ ಜನ ಮಾಡಬಹುದು. ಪಿ ವಿ ನಾರಾಯಣ ಮಾಡಿದ್ರು, ಇಂಥವರೆಲ್ಲ ಯಾಕೆ ಅನಾಹುತ ಮಾಡಿದ್ರು ಅಂದ್ರೆ ಶಬ್ದಗಳಿಗೆ ಗಂಟು ಬಿದ್ರು. ತಮ್ಮ ಹೃದಯವನ್ನು ಅರಳಿಸ್ಕೊಳ್ಳಿಲ್ಲ, ಅಥವಾ ಅರಳಿಸ್ಕೊಂಡ್ವಿ ಅಂತ ತಿಳ್ಕೊಂಡ್ರು. ಅವ್ರ ಮೆದುಳು ದೊಡ್ಡದಾಗಿತ್ತು, ಆದ್ರೆ ಹೃದಯ ದೊಡ್ಡದಾಗಿರ್ಲಿಲ್ಲ. ಬಸವಣ್ಣವ್ರದೊಂದು ವಚನ ನೀವು ಯಾರಾದ್ರೂ ಓದಿದ್ರೆ ನೆನಪು ಮಾಡ್ಕೊಳ್ಳಿ, ಪಾಟೀಲ್ ಅಂತ ಓದಿರ್ತಾರೆ. ಸೂಳೆಗೆ ಹುಟ್ಟಿದ ಕೂಸಿನಂತೆ, ಗೊತ್ತಾಯ್ತಲ್ವ ಶಬ್ದ? ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯು ಅಯ್ಯ ಅಯ್ಯ ಎನ್ನಲಾರೆ, ಆರನಾದಡೆಯು ಅವ್ವ ಅವ್ವ ಎನ್ನಲಾರೆ. ಅಥವಾ ಅಪ್ಪ ಅಪ್ಪ ಇರ್ಬೇಕಲ್ಲಿ, ಅಪ್ಪ ಇದೆಯಾ ಅವ್ವ ಇದೆಯಾ? ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯು ಅಯ್ಯ ಎನ್ನಲಾರೆ, ಆರನಾದಡೆಯು ಅವ್ವ ಅವ್ವ ಎನ್ನಲಾರೆ. ಚೆನ್ನಯ್ಯನು ಎಮ್ಮಯ್ಯನು ಚೆನ್ನಯ್ಯನ ಮನೆಯ ಮಗನಾನು ಕೂಡಲ ಸಂಗಮ ದೇವರ ಮಹಾಮನೆಯಲ್ಲಿ ಧರ್ಮಸಂತಾನಿ ಬಸವಣ್ಣನು. ಧರ್ಮಸಂತಾನಿ ಬಸವಣ್ಣ ಅನ್ನೋದು ಅರ್ಥ ಆಗದೆ ಹೋದ್ರೆ ಈ ವಚನ ಅನಾಹುತ ಮಾಡಿಟ್ಬಿಡುತ್ತೆ. ಗೊತ್ತಾಯ್ತಾ? ಮಾದಲಾಂಬಿಕೆಯ ಗತಿ ಏನಾಗ್ಬೇಕು? ಸುಳಿಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯು ಅವ್ವ ಅವ್ವ ಎನ್ನಲಾರೆ, ಆರನಾದಡೆಯು ಅಯ್ಯ ಅಯ್ಯ ಎನ್ನಲಾರೆ ಅನ್ನೋದನ್ನು ಶಬ್ದಶಾಸ್ತ್ರ ಮಾಡ್ರೆ ಮಾದಲಾಂಬಿಕೆ ಗತಿ ಏನಾಗ್ಬೇಕು? ಮಾದಲಾಂಬಿಕೆ ಬಹಳ ದೊಡ್ಡ ಸಂಸ್ಕಾರವಂತ ತಾಯಿ, ಬಹಳ ದೊಡ್ಡ ಸಂಸ್ಕಾರವಂತ ತಾಯಿ. ಆಕೆಯ ಗರ್ಭದಲ್ಲಿ ಒಬ್ಬ ಪ್ರವಾದಿ ಹುಟ್ಟಬೇಕಾದ್ರೆ ಆಕೆ ಎಷ್ಟು ಜನ್ಮದ ಸಂಸ್ಕಾರ ಇರ್ಬೇಕು? ಆಕೆ ಸುಮ್ಮನೆ ಅಲ್ಲ.
ನಮ್ಮ ನಿಮ್ಮಂಗೆ ಅಲ್ಲ ಮಾದಲಾಂಬಿಕೆಯ ಜೀವನ. ಆಕೆ ಬಹಳ ಶ್ರೇಷ್ಠಳಾದ ತಾಯಿ, ಆಕೆ ಬಗ್ಗೆ ಅಧ್ಯಯನ ಆಗಿಲ್ಲ. ಮತ್ತೆ ಭೀಮಕವಿ ಬಸವ ಪುರಾಣದಲ್ಲಿ ಕುಲ್ಗೆಡ್ಸಿಟ್ಬಿಟ್ಟಿದ್ದಾನೆ, ಒಳ್ಳೇದು ಬರೆಯಕ್ಕೆ ಹೋಗಿದ್ದಾನೆ ಅವನು. ಅವ್ರು ಕೆಟ್ಟ ಉದ್ದೇಶ ಇರಲಿಲ್ಲ, ಭೀಮಕವಿ ಆಗಲಿ ಹರಿಹರ ಆಗಲಿ ಕೆಟ್ಟ ಉದ್ದೇಶದಿಂದ ಹಂಗೆ ಮಾಡಿದಾರೆ ಅಂತ ಗೊತ್ತಿಲ್ಲ, ನನಗೆ ಅನ್ಸಲ್ಲ. ಆದರೆ ಅವರ ಭಾವುಕತೆ, ಅವರ ಮೂಢತೆ ನಮ್ಮನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟು ಕನ್ಫ್ಯೂಷನ್ ಹುಟ್ಟಿಸ್ಬಿಡುತ್ತೆ. ಎಷ್ಟೋ ಜನ ವಿದ್ವಾಂಸಗಳು ಅಧ್ಯಯನ ಮಾಡದೆ ಬಿಟ್ಬಿಡ್ತಾರೆ, ಎಷ್ಟೋ ಜನ ವಿಚಾರವಾದಿಗಳು ಅಧ್ಯಯನ ಮಾಡದೆ ಬಿಟ್ಬಿಡ್ತಾರೆ. ಈ ತರ ಆಗಿದೆ. ಇಲ್ಲಿ ಬಸವಣ್ಣವ್ರು ಹೇಳ್ತಿರೋ ಉದ್ದೇಶ ಏನು? ಯೇಸು ಕ್ರಿಸ್ತಂದು ಓದಿದ್ಮೇಲೆ ನನಗೆ ಅರ್ಥ ಆಯ್ತು. ಬೈಬಲ್ ಅಲ್ಲಿ ಅವ್ರು ಹೇಳ್ತಾರೆ, ಅಪ್ಪ ಅಮ್ಮನಿಗಿಂತ ನನಗೆ ಮುಖ್ಯ ನನ್ನ ಸಂತಾನ. ಅಂದ್ರೆ ಪ್ರವಾದಿಗೆ ಧರ್ಮ ಸಂತಾನ ಮುಖ್ಯ. ಅದನ್ನು ಇನ್ನೂ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ರಕ್ತ ಸಂಬಂಧ, ಇನ್ನೊಂದು ಭಕ್ತಿ ಸಂಬಂಧ. ಭಕ್ತಿ ಸಂಬಂಧಕ್ಕೆ ಮಹತ್ವ ಕೊಟ್ಟರು ಎಲ್ಲ ಪ್ರವಾದಿಗಳು. ಯೇಸು ಕ್ರಿಸ್ತ ಇರಲಿ, ಮಹಮ್ಮದ್ ಪೈಗಂಬರ್ ಇರಲಿ, ಬುದ್ಧ, ಮಹಾವೀರ ಮತ್ತು ಬಸವಣ್ಣ, ಇವರು ಪ್ರವಾದಿಗಳು. ಬಾಕಿಯವರೇನಿದಾರಲ್ಲ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅವರು ಗುರುಗಳು, ಆಚಾರ್ಯರು ಮತ್ತು ವಿದ್ವಾಂಸರು, ಅವರು ಪಂಡಿತರು. ಪಂಡಿತರಿಗೂ ಮತ್ತು ಪ್ರವಾದಿಗಳಿಗೂ ವ್ಯತ್ಯಾಸ ಇದೆ. ಪ್ರವಾದಿಗಳು ಹೊಸದನ್ನು ಹುಟ್ಟಾಕ್ತಾರೆ, ಪಂಡಿತರು, ವಿದ್ವಾಂಸರು, ಗುರುಗಳು ಹಿಂದಕ್ಕೆ ಜೋತ್ ಬೀಳ್ತಾರೆ. ಅಂದ್ರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಬಿಟ್ಟು ಮುಂದಕ್ಕೆ ಹೋಗಲ್ಲ ಅವನು. 3 ಜನ ಆಚಾರ್ಯರು ಆ 3 ಬಿಟ್ಟು ಮುಂದಕ್ಕೆ ಹೋಗಲ್ಲ. ಆದ್ರೆ ಇವ್ರು ಮಾತ್ರ ಮುಂದಕ್ಕೆ ಹೋಗ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ಜನಿವಾರ ಅಲ್ಲಿ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಕಾಡ್ಗೆ ಹೋಗಕ್ಕೆ ಸಿದ್ಧ ಅಂದ್ರೆ, ಬಸವಣ್ಣ ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಮನೆ ಬಿಡಕ್ಕೆ ಸಿದ್ಧ. ತಿರಸ್ಕಾರಕ್ಕೋಸ್ಕರ, ಪಿತೃವಾಕ್ಯ ತಿರಸ್ಕರಿಸ್ಕೋಸ್ಕರ, ಸತ್ಯ ಪ್ರತಿಪಾದನೆಗಾಗಿ ನಾನು ಮನೆ ಬಿಡ್ಲಿಕ್ಕೆ ಸಿದ್ಧ. ನಾನು ಮನೆ ಬಿಡ್ತೀನಿ. ಅಕ್ಕನಿಗೆ ದೀಕ್ಷೆ ಕೊಡಲ್ಲ, ನೀವು ಅಕ್ಕನಿಗೆ ಸಂಸ್ಕಾರ ಕೊಡದೇ ಇದ್ರೆ ನಿಮ್ಮ ಸಂಸ್ಕಾರ ನನಗೆ ಬೇಡ. ಇದು ಪ್ರವಾದಿಗಳಿಗೂ ಆಚಾರ್ಯರಿಗೂ ಅಥವಾ ಪಂಡಿತರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಪ್ರವಾದಿಗಳು ಉಳಿತಾರೆ, ಅವ್ರ ಅನುಯಾಯಿಗಳು ಬೆಳೀತಾರೆ. ಮತ್ತೆ ಲಿಂಗಾಯತರು ಚಿಂತೆ ಮಾಡಬೇಡಿ, ಯಾರು ಚಿಂತೆ ಮಾಡಬೇಡಿ, ಪಾಟೀಲರಾಗ್ಲಿ ಪಾವಟೆಯವರಾಗ್ಲಿ, ನೀವು ಯಾರು ಚಿಂತೆ ಮಾಡಬೇಡಿ. ನಮ್ಮ ಧರ್ಮ ಬೆಳೆಯೋದೇ ಬೇಡ, ಬೆಳೆಸೋ ಅಗತ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಧರ್ಮ ರಾಜಿ ಆಗಕ್ಕೆ ಸಿದ್ಧವಾಗಿಲ್ಲ. ಮಾಂಸಾಹಾರದ ಜೊತೆಗೆ ರಾಜಿ ಆಗ್ತೀರಾ? ನೀವು ರಾಜಿ ಆಗ್ತೀರಾ ಪಾಟೀಲ? ಇನ್ನು 50 ವರ್ಷಕ್ಕಾದ್ರೂ ಮಾಂಸಾಹಾರ ಮಾಡ್ರಪ್ಪ ಪರವಾಗಿಲ್ಲ ಅಂತ ಇದೆಯಾ? ಹೇಳಕ್ ಸಾಧ್ಯ ಇಲ್ಲ. ಮಾಂಸಾಹಾರಕ್ಕೆ ನೀವು ರಾಜಿ ಆಗದೆ ಹೋದ್ರೆ ನಿಮ್ಮ ಧರ್ಮ ಬೆಳೆಸಕ್ಕೆ, ಅಂದ್ರೆ ಸಿಕ್ಕಂಗೆ ಬೆಳೆಸ್ಬೇಕು ಅಂತಿಲ್ಲ. ಬರೀ ಲಿಂಗ ಕಟ್ಕೋ, ನೀನ್ ಏನಾದ್ರು ಮಾಡ್ಕೋ, ಕುಡಿ, ತಿನ್ನು, ಮೋಸ ಮಾಡು, ಸ್ಮಗ್ಲಿಂಗ್ ಮಾಡು. ಆಜಿ ಮಸ್ತಾನ್ ಅಂತ ಒಪ್ಪಿದ್ದ, ಗೊತ್ತಿರ್ಬೇಕು, ನೀವು ಕೇಳಿರ್ಬೇಕು. 80 ದಶಕದಲ್ಲಿ ಇದ್ದ, ನಾವು ಚಿಕ್ಕವರಿದ್ದೀವಿ ಅವಾಗ ಕೇಳಿದ್ದೇವೆ. ಆಜಿ ಮಸ್ತಾನ್ ದೊಡ್ಡ ಸ್ಮಗ್ಲರ್, ಮಸೀದಿಗೆ ಬಂದು ನಮಾಜ್ ಮಾಡಿ ಹೋಗ್ತಿದ್ದ ಅವನು, ಗೊತ್ತಾಯ್ತಾ? ಹಾ, ಭೂಗತ ಜಗತ್ತಿಂದ ದೊರೆ ಅವನು, ದಾವೂದ್ ಇಬ್ರಾಹಿಂ ಇದ್ದಂಗೆ, ಗೊತ್ತಾಯ್ತು? ಗೊತ್ತಿದೆ ನೋಡಿ ಸತ್ತಾನ. ಅದಕ್ಕೆ ಆಜಿ ಮಸ್ತಾನ್ ಒಪ್ಕೊಂಡಿತ್ತು, ಆ ಧರ್ಮ ಮಸೀದಿ ಒಪ್ಕೊಂಡಿತ್ತು. ಬಾ ಅಂತ ಹೇಳ್ತಿತ್ತು. ನೀವು ಕರ್ಕೊಳ್ತೀರಾ? ನಾಳೆ ನಾನೇನಾದ್ರು ಸಣ್ಣ ತಪ್ಪು ಮಾಡಿದ್ರೆ, ಇವತ್ತು ನೀವು ಯಾರ್ಯಾರು ಕಾಲಿಗೆ ಬೀಳ್ತಿರಲ್ಲ, ನಾನೇನಾದ್ರು ತಪ್ಪು ಮಾಡಿದ್ದೆ ಅಥವಾ ಬೇಕಾದ್ರೆ ಸುಳ್ಳೆ ಟಿವಿನಲ್ಲಿ ಪ್ರಚಾರ ಮಾಡಲಿ, ಸುಳ್ಳೆ ಪೇಪರ್ ಕೊಡ್ಲಿ, ಸ್ವಾಮಿಗಳು ಹಿಂಗೆ ಅಂತ ಕೊಟ್ರೆ, ಅಯ್ಯಪ್ಪ ಎಂತ ಕಾಲಿಗೆ ಬೇಕು ಮರ ಅಂತೀರಲ್ಲ. ಈಗ ಅಪ್ಪಾಜಿ ಅಂತೀರಿ, ಆವಾಗ ಹೆಂಗಾರ ಮಾಡಿ ಕಾಲು ಮುರಿಯೋಣ ಅಂತೀರಿ, ಗೊತ್ತಾಯ್ತಲ್ಲ? ಅಂದ್ರೆ ನೀವು ಕೆಟ್ಟದ್ರ ಕೊಡಕ್ಕೆ ರಾಜಿಯಾಗಿ ಸಿದ್ಧವಿಲ್ಲ. ಆಹಾರದ ವಿಷಯ ಇರಲಿ, ನಡೆನುಡಿ ವಿಷಯ ಇರಲಿ, ನಮ್ಮ ಗುರುಗಳು ಚೆನ್ನಾಗಿರ್ಬೇಕು, ನಮ್ಮ ಗುರುಗಳು ದೇವರ ಅವತಾರ ಅಂತ ಭಾವಿಸ್ಕೊಂಡಿರ್ತೀರ ನೀವು. ಅಷ್ಟು ಚೆನ್ನಾಗಿರೋದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ಆದ್ರಿಂದ ಸಂಖ್ಯಾಬಲ ನೋಡಬೇಡಿ, ಗುಣಮಟ್ಟಕ್ಕೆ ಬೆಲೆ ಕೊಡೋಣ. ನಾವು 10 ಜನ ಇರೋಣ, ಚೆನ್ನಾಗಿರೋಣ. ಆದರೆ ರಾಜಕೀಯ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ಏನು ಬಂದಿದೆ ನಮ್ಮ ದೇಶದಲ್ಲಿ, ನಾವೆಲ್ಲರೂ ಸಂತೋಷ ಪಡೋಣ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಇದೆ ಅಂತ ನಮ್ಮ ದೇಶದಲ್ಲಿ ಇಷ್ಟಾದ್ರೂ ಉಳ್ಕೊಂಡಿದೆ. ಪಕ್ಕದಲ್ಲಿ ಏನಾಗ್ತಾ ಇದೆ ನಿಮಗೆ ಗೊತ್ತಿದೆ. ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ. ಸಂವಿಧಾನಕ್ಕೆ ಬೆಲೆ ಕೊಡದೆ ಹೋದರೆ, ನಾವು ಒಂದು ಕಡೆ ವಚನ ಸಾಹಿತ್ಯಕ್ಕೆ ಎಷ್ಟು ಬೆಲೆ ಕೊಡ್ತೀವೋ, ಧರ್ಮಗ್ರಂಥಕ್ಕೆ ಎಷ್ಟು ಬೆಲೆ ಕೊಡ್ತೀವೋ, ಅಷ್ಟೇ ಬೆಲೆಯನ್ನು ನಮ್ಮ ಸಂವಿಧಾನಕ್ಕೆ ಕೊಡ್ಬೇಕು. ಯಾಕಂದ್ರೆ
ನಮ್ಮ ಸಂವಿಧಾನ ಕರ್ತೃಗಳು ನಮಗೆ ಉದಾರ ಬುದ್ಧಿಯನ್ನು ಕಲಿಸಿದ್ದಾರೆ. ಜೊತೆಗೆ ಅವತ್ತಿನಿಂದ ಇವತ್ತಿನವರೆಗೆ ಅಂದ್ರೆ 50ನೇ ಇಸ್ವಿನೇ ಇಟ್ಕೊಂಡ್ರೆ ಅಥವಾ 47ರಿಂದ ಇಟ್ಕೊಂಡ್ರೆ 47ರಿಂದ 25ರವರೆಗೆ ಸುಮಾರು 78-79 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಬಂಗಾಳದಿಂದ ಒರಿಸ್ಸಾದವರೆಗೆ ಅಥವಾ ಬಂಗಾಳದಿಂದ ಗುಜರಾತಿನವರೆಗೆ ಸಮುದ್ರ ದಂಡೆ ಅಲ್ಲಿವರೆಗೆ ನಾವು ಒಂದು ಸಾಮ್ರಾಜ್ಯದ ಕೆಳಗೆ, ಭಾರತ ದೇಶದ ಕೆಳಗೆ ನಾವೆಲ್ಲ ಧರ್ಮದವರು ಬದುಕ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮ ಸಂವಿಧಾನ, ನಮ್ಮ ಕಾನೂನಿನ ವ್ಯವಸ್ಥೆ. ಅದಕ್ಕೆ ಸಣ್ಣ ಪುಟ್ಟ ಘರ್ಷಣೆಗಳು, ಹೊಡೆದಾಟಗಳು ನಡೆದಿರ್ಬೋದು, ಅಂತರ್ಕಾಲ ನಡೆದಿದೆ, ಇಲ್ಲ ಅಂತ ಏನಲ್ಲ. ಆದರೆ ಸರ್ಕಾರ ಸ್ಟ್ರಾಂಗ್ ಇದ್ರೆ ಅಂತ ಗಲಾಟೆಗಳು ಕಡಿಮೆ ಆಗಲ್ಲ ಅನ್ನೋದಕ್ಕೆ ಈಗ 10-11 ವರ್ಷದಿಂದ ಸಾಕ್ಷಿ. 10-11 ವರ್ಷದಿಂದ ಹಿಂದೂ ಮುಸಲ್ಮಾನ್ ಗಲಾಟೆಗಳು ಅಷ್ಟೊಂದೇ ನಡೆದಿಲ್ಲ, ಬಹಳ ಜೋರಾಗಿ ನಡೆದಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ನಡೆದಿರ್ಬೋದು, ಆದರೂ ಗಲಾಟೆ ಮಾಡೋರು ಹುಟ್ಟಾಕ್ತಾರ, ರಾಜಕಾರಣಿಗಳು ಹುಟ್ಟಾಕಲ್ಲ. ರಾಜಕಾರಣಿಗಳು ಸರಿಯಾಗಿದ್ರೆ ಹಿಂದೂ ಮುಸಲ್ಮಾನ್ ಗಲಾಟೆಗಳು ನಡೆಯಲ್ಲ, ಸಿಖ್ ಮುಸಲ್ಮಾನ್ ಗಲಾಟೆಗಳು ನಡೆಯಲ್ಲ, ಯಾವುದೂ ನಡೆಯಲ್ಲ. ಅದಕ್ಕೆ ನಾವು ನಮ್ಮ ಸಂವಿಧಾನವನ್ನ, ನಮ್ಮ ಸರ್ಕಾರವನ್ನ ಭದ್ರವಾಗಿಡೋದಕ್ಕೆ ಪ್ರಯತ್ನ ಮಾಡೋಣ. ಆದರೆ ನಮ್ಮ ಧರ್ಮದ ವಿಷಯ ಬಂದು ಮಾತಾಡುವಾಗ ಧರ್ಮ ಸಂತಾನ ಬೇರೆ, ರಕ್ತ ಸಂಬಂಧ ಬೇರೆ. ಬಸವಣ್ಣವ್ರು ಹೇಳ್ತಾ ಇರೋದು ಇಲ್ಲಿ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂದ್ರೆ ಪೌಟೆ ಸಾರ್ ಅವ್ರ ವಯಸ್ಸಿನಿಂದ ಹಿರಿಯರು ಅಂತ ಅಲ್ಲ, ಅದು ತಪ್ಪು ಕಲ್ಪನೆ. ವಯಸ್ಸಿನಿಂದ ಹಿರಿಯರು ಅಂತ ಅಲ್ಲ, ಬೊಪ್ಪ ಅಂದ್ರೆ ದೊಡ್ಡಪ್ಪ, ಕಕ್ಕಯ್ಯ ಬಸವಣ್ಣವರಿಂದ ದೀಕ್ಷೆ ತಗೊಂಡಿರೋದು. ಎನ್ನ ಮುಟ್ಟಿ ಪಾವನ ಮಾಡಿದ ಬಸವಣ್ಣ, ಎನ್ನ ಕುಲಸೂತಕೋ ಛಲಸೂತಕೋ ಕಳೆದಾತ ಬಸವಣ್ಣ ಅಂತ ಹೇಳಿ ಡೋಹರ ಕಕ್ಕಯ್ಯನವ್ರು ಹೇಳ್ತಾರೆ. ಅದರ ಅರ್ಥ ಅವ್ರು ಹಿರಿಯರು ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಅದಕ್ಕೆ ನಮ್ಮ ವಿದ್ವಾಂಸಗಳು ಏನ್ ಮಾಡ್ಬಿಟ್ರು, ಹಿರಿಯ ಕಕ್ಕಯ್ಯವು ಬೇರೆ, ಯುವಕ ಕಕ್ಕಯ್ಯ ಬೇರೆ ಅಂತ ಬರೆದ್ಬಿಟ್ರು. ನೋಡಿದ್ರು ಕಾಯಕ ಪರಿಣಾಮ ಅಂತ ಪುಸ್ತಕ ಇದೆ, ಮಾಲ್ಕಿ ಮಠದಿಂದ ಬಂದಿರೋದು. ಅದರೊಬ್ಬ ವಿದ್ವಾಂಸ ಬರೀತಾನೆ, ಪುಣ್ಯಾತ್ಮ. ಒಬ್ಬ ಕಕ್ಕಯ್ಯನ್ನ ಒಬ್ಬ ಚೆನ್ನೈನ ತಯಾರು ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು. ಅಂತದಲ್ಲಿ ಯುವಕೊಬ್ಬನ್ನ ಹಿರಿಯೊಬ್ಬನ ಎಲ್ಲಿಂತಾರದ್ರಿ, ಒಬ್ಬನೇ ಕಕ್ಕಯ್ಯ, ಒಬ್ಬನೇ ಚೆನ್ನಯ್ಯ. ಚೆನ್ನಯ್ಯನ ಮನೆಯಲ್ಲಿ ಭಕ್ತಿ ಭಿಕ್ಷೆ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ ಅಂದ್ರೆ ಅರ್ಥ ಬಸವಣ್ಣವ್ರ ಭಿಕ್ಷೆ ಪಾತ್ರ ಹಿಡ್ಕೊಂಡು ಹಾಕ್ರಿಂದ ಕೂತಿರ್ಲಿಲ್ಲ. ಗೊತ್ತಾಯ್ತಲ್ವಾ? ಎನ್ನಲ್ಲಿ ಭಕ್ತಿ ಸಾಸುವೆ ಷಡ್ಭಾಗದ ನಿಂತಿಲ್ಲ ಅಂತಾರ ಬಸವಣ್ಣವ್ರು. ಅದಕ್ಕೆ ಬಸವಣ್ಣವ್ರ ಮೇಲೆ ಸಿಟ್ಟು ಬರುತ್ತೆ ಒಂದ್ಸರಿ, ಯಾಕಿಂತ ತಪ್ಪು ಮಾಡಿದೆಪ್ಪ ಪುಣ್ಯಾತ್ಮ, ಸುಮ್ಮನೆ ಇರ್ಬೇಕಾಗಿತ್ತು, ಎಲ್ಲ ವಚನ ಹೇಳಲೇಬೇಕಾಗಿತ್ತು ಅಂತ ಏನಿತ್ತು ನಿನ್ ದರ್ದ ಅಂತ ಬಸವಣ್ಣಗೆ ಬೈತಿರ್ತೀನಿ ನಾನು ಪೂಜೆ ಮಾಡುವಾಗ. ಸುಮ್ಮನೆ ಕುತ್ಕೊಳಕ್ ಬರ್ತಿರ್ಲಿಲ್ವ ನಿನಗೆ ಪ್ರಧಾನಮಂತ್ರಿ ಆಗಿದ್ದೆ? ಗೊತ್ತಾಯ್ತು, ನನ್ನಲ್ಲಿ ಸಾಸುವೆ ಕಾಳಿನಷ್ಟು ಭಕ್ತಿ ಇಲ್ಲಪ್ಪ, ಅದು 6 ಭಾಗ ಮಾಡ್ಬೇಕಂತ ಸಾಸುವೆ ಕಾಳನ್ನ. ಎನ್ನಲ್ಲಿ ಭಕ್ತಿ ಸಾಸುವೆ ಷಡ್ಭಾಗದ ನಿಂತಿಲ್ಲ. ಎನ್ನನ್ನು ಭಕ್ತನೆಂಬರು, ಎನ್ನನ್ನು ಸಮಯಾಚಾರಿ ಎಂಬರು, ನಾನೇನು ಪಾಪ ಮಾಡಿದ್ದೀನೋ, ಹಿಂಗೆಲ್ಲ ವಚನ ಹೇಳ್ಕೊಡ್ಲಿ ಪಂಚಾಚಾರಿ ಸುಲಭ ಆಯ್ತು. ನೋಡ್ ಬಸವಣ್ಣ ಭಕ್ತ, ಅವನಿಗೆ ಭಕ್ತಿ ಇಲ್ಲ, ನಾವು ಕಲಿಸಿದ್ವಿ, ಗೊತ್ತಾಯ್ತಾ ಅಂತಾರವ್ರು. ಗೊತ್ತಾಯ್ತಲ್ವಾ? ಅದಕ್ಕೆ ಅರ್ಥ ಮಾಡ್ಕೋಬೇಕು. ವಚನ ಅರ್ಥ ಮಾಡ್ಕೊಳಕ್ಕೆ ಇನ್ನೂ 50 ವರ್ಷ ಬೇಕು ನಮಗೆ. ಅರ್ಥ ಆಯ್ತಲ್ಲ? ಈ ದೃಷ್ಟಿಯಿಂದ ವಚನ ಹೃದಯ ಎಲ್ಲರೂ ಓದಿ. ಮೊನ್ನೆ ಒಬ್ಬನಿಗೆ ಸರಿಯಾಗಿ ಬೈದ್ಬಿಟ್ಟಿದ್ದೀನಿ ಫೋನಲ್ಲಿ. 1 ವರ್ಷದಿಂದ ಹೇಳ್ತಾ ಇದ್ದೀನಿ, ವಚನ ಹೃದಯ ಓದು ಅಂತ ಕೊಟ್ಟು ಬಂದಿದ್ದೀನಿ, ಓದಿಲ್ಲ. ಮತ್ತು ಚರ್ಚೆ ಮಾಡಕ್ ಬಂದ, ಇಡು ನಿನ್ನ ಹತ್ರ ತಲೆಕೆ ಚಚ್ಕೊಳಕ್ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿ. ಅಂದ್ರೆ ಓದೋದಕ್ಕೆ ನಮಗೆ ತಾಳ್ಮೆ ಇಲ್ಲ ಅಂತಂದ್ರೆ, ಓದುವ ಮನಸ್ಸೇ ಇಲ್ಲ ಅಂತಂದ್ರೆ ನೀವಿನ್ನೇನು ಸಾಧನೆ ಮಾಡ್ತೀರಿ? ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಈಗಿನ ಕಾಲಕ್ಕೆ ಓದಲೇಬೇಕು. ಏನೋ ಯಾರೋ ತಲೆ ಮೇಲೆ ಹಸ್ತ ಇಟ್ಬಿಟ್ಟು ನಿಮಗೆ ಜ್ಞಾನ ಕೊಡಕ್ ಬರಲ್ಲ ಹಂಗೆ ಕೊಟ್ಟು ಇಲ್ಲ ಶರಣರು. ಅವರು ಓದಿಸಿದ್ದಾರೆ, ಓದೋದು ಕಲಿಸಿದ್ದಾರೆ. ಅನಕ್ಷರಸ್ಥರಲ್ಲ, ಸತ್ಯಕ್ಕಾಗ್ಲಿ ಲಿಂಗಮ್ಮ ಆಗ್ಲಿ ಅವರೆಲ್ಲರೂ ಓದು ಬರಹ ಕಲ್ತಿದ್ರು, ತಾವೇ ಸ್ವತಃ ವಚನ ಬರೆದರು. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಇಲ್ಲಿ ಮಾದಾರ ಚೆನ್ನೈನವರು ಕಲ್ಪನೆ ಹರಿಹರ ಮಾಡಿದ್ದು ಅದು ಕೇವಲ ಕವಿ ಸಮಯ ಅಂತ ಇಟ್ಕೊಳ್ಳಿ. ಇತಿಹಾಸ ಅಲ್ಲ, ಅದು ಇತಿಹಾಸ ಅಲ್ಲ, ಕವಿ ಸಮಯ. ಈಗ ಕುವೆಂಪು ರಾಮಾಯಣ ದರ್ಶನಂ ಬರ್ತಾರೆ. ರಾಮಾಯಣ ನಮಗೆ ಒಂದು 20 ತರ ಸಿಗ್ತಾವ. ರಾಮಾಯಣ ಎಷ್ಟು 300 ಇದಾವ ನೋಡಿ. ನಾನು 20 ಅನ್ಕೊಂಡಿದ್ದೆ, 300 ತರ ರಾಮಾಯಣ ಸಿಗ್ತಾವಂತೆ. ಅದಕ್ಕೆ ನಿಜವಾದ ರಾಮ ಯಾರು ಅನ್ನೋದೇ ಗೊತ್ತಾಗಬಹುದು. ಅದಕ್ಕೆ ನನಗೆ ಹರಿಹರದ ಮೇಲೆ, ರಾಘವಂಕದ ಮೇಲೆ, ಭೀಮಕವಿ ಮೇಲೆ ಯಾಕೆ ಸಿಟ್ಟು ಬರುತ್ತೆ? ಪಾಪ ಅವಳು ಒಳ್ಳೆ ಆಗಿನ ಕಾಲಕ್ಕೆ ದೊಡ್ಡ ಕೆಲಸನೇ ಮಾಡಿದ್ದಾರೆ, ಕಷ್ಟವಾದ ಕೆಲಸ ಮಾಡಿದ್ದಾರೆ. ಆದ್ರೆ ಒಬ್ಬ ಸತ್ಯವಾದಿಯನ್ನ ವಚನ ಓದಿದ್ರೋ ಬಿಟ್ಟಿದ್ರು, ನೀವು ಸುಳ್ಳು ಹೇಳ್ಬಿಟ್ರು ಜಗತ್ತಿಗೆ.
ಕಾವ್ಯಾತ್ಮಕವಾಗಿ ಸುಳ್ಳು ಹೇಳಿದ್ರಿ, ಅದರಿಂದ 300-400 ವರ್ಷ 700-800 ವರ್ಷ ಲಿಂಗಾಯತರು ಅತಂತ್ರ ಸ್ಥಿತಿ ಅನುಭವಿಸ್ಬೇಕಾಗಿ ಬಂತಲ್ಲ. ಅಂತ ಅತಂತ್ರ ಸ್ಥಿತಿ ಬಂತು. ರಾಘವಾಂಕ ಸಿದ್ದರಾಮೇಶ್ವರ ಶಿಷ್ಯ ಅಂತ ಹೇಳ್ಬಿಟ್ಟ ಅಲ್ಲಮಪ್ರಭುಗಳಿಗೆ. ಅಲ್ಲಮಪ್ರಭುನೇ ಸಿದ್ದರಾಮೇಶ್ವರ ಶಿಷ್ಯ ಮಾಡ್ಬಿಟ್ಟ. ಮತ್ತು ಅದಕ್ಕೆ ಕಾವ್ಯಕ್ಕೆ ಬೆಂಕಿ ಹಚ್ಚಬೇಕ ಬೇಡ? ಹಚ್ಚಲ್ಲ, ನಾವೇನು ಬೆಂಕಿ ಹಚ್ಚಲ್ಲ. ಅದು ಸತ್ಯ ತಿಳ್ಕೊಳ್ಳಿ. ವಚನಗಳು ಸಿದ್ದರಾಮೇಶ್ವರದಿದೆ, ಪುಣ್ಯ ಒಳ್ಳೇದಾಯ್ತು, ಇಲ್ಲದೆ ಹೋಗಿದ್ರೆ ಗತಿ. ಅದಕ್ಕೆ ಇದ್ಮೇಲೆ ಈ ಕಾವ್ಯ ಪುರಾಣಗಳ ಬಗ್ಗೆ ಹೇಳೋದನ್ನೇ ಬಿಟ್ಬಿಡೋಣ, ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ವಚನಗಳನ್ನೇ ಹೇಳೋಣ, ವಚನಗಳನ್ನೇ ಪ್ರವಚನ ಮಾಡೋಣ, ಅದರಂತೆ ನಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಾವ್ಯಗಳಿಗೆ ಯಾಕೆ ಹಳೆಗನ್ನಡ ಕಲಿತು ಕಷ್ಟಪಟ್ಟು ತಿಣಿಕ್ಯಾಡಿ ಒದ್ದಾಡಿ ಯಾಕೆ ಅರ್ಥ ಮಾಡ್ಕೊಳಕ್ಕೆ ಹೋಗೋದು? ಆ ಪುರಾಣಕಾರ ಹೇಳಿದ್ದೇ ನೀವು ಸತ್ಯ ಅಂತ ನಂಬಬೇಕಾಗುತ್ತೆ. ಆದ್ರೆ ವಚನ ಸಾಹಿತ್ಯ ಹಂಗಲ್ಲ, ಕನ್ನಡದಲ್ಲೇ ಇದೆ, ತಿಳಿಯೋ ಕನ್ನಡದಲ್ಲಿದೆ, ತಿಳಿಗನ್ನಡದಲ್ಲಿದೆ. ಅದನ್ನು ನೀವೇ ಓದ್ಕೋಬೋದು, ಸ್ವಲ್ಪ ಸಹಾಯ ಗುರುಗಳ ತಗೋಬಹುದು. ಅದಕ್ಕೆ ವಚನವನ್ನು ಅಭ್ಯಾಸ ಮಾಡೋಣ. ಮಾದಾರ ಚೆನ್ನೈನವರು ವೃತ್ತಿಯಿಂದ ಹುಲ್ಲು ಕೊಯ್ಯೋರು ಅಲ್ಲ, ಅವರು ಪಾದರಕ್ಷೆ ಕಾಯಕ ಮಾಡ್ತಕ್ಕಂಥವ್ರು. ಒಂದು ವೇಳೆ ಚೋಳದ ಹತ್ರ ಹುಲ್ಲು ಕೊಯ್ಯೋ ಕಾಯಕ ಮಾಡಿದ್ರೆ ಇಲ್ಲೂ ಬಂದು ಅವ್ರು ಹುಲ್ಲು ಕೊಯ್ಯೋ ಕಾಯಕನೇ ಮಾಡ್ತಿದ್ರು. ಯಾಕೆ ಇಲ್ಲಿ ಗೋಶಾಲೆ ಇರ್ಲಿಲ್ವಾ? ಇಲ್ಲಿ ಗೋಶಾಲೆ ಇರ್ಲಿಲ್ವಾ? ಹುಲ್ಲು ಕೊಯ್ಯುವ ಕಾಯಕದವನು ಬೇರೆಯವನೊಬ್ಬ ಬರ್ತಾನೆ, ಲದ್ದೇ ಸೋಮ ಅಂತ ಬರ್ತಾನೆ. ಅವನು ಹುಲ್ಲು ಕೊಯ್ಯೋ ಕಾಯಕದವನು, ಹುಲ್ಲುಸೂರು ಕಡೆ ಅವನಲ್ಲ. ಅಲ್ಲಿ ಅವನು ಏನೋ ಇದೆ ಅಂತ ಹೇಳ್ತಾರೆ, ಅವನು ಸಮಾಧಿ ಇದೆ ಅಂತ ಹೇಳ್ತಾರೆ ಲದ್ದೇ ಸೋಮಣ್ಣನ. ಅದಕ್ಕೆ ಮಾದಾರ ಚೆನ್ನೈನವರು. ಆಮೇಲೆ ಅಂಬಲಿ ಉಂಡ ಅದು ಕೂಡ ಹರಿಹರ ಬರೆದೇ ಬಸವಣ್ಣವರು ಭಾವುಕರಾಗಿ ಹೇಳಿದ್ದಾರೆ. ಏನು? ಸವಿ ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಸರಿ, ಕೈ ತೆಗೆದಪ್ಪ ಯಾರಿಗೆ? ಅಲ್ಲಿ ಅಂಬಲಿ ಉಂಡ ಶಿವ ಯಾರು? ವಿಚಾರ ಮಾಡ್ಬೇಕಲ್ಲ. ಜಂಗಮ ಹಸು ಬಂದಿರ್ಬೋದು, ಜಂಗಮ ಹಸು ಬಂದಿದ್ದಾನೆ, ಮಾದಾರ ಚೆನ್ನೈನವರು ಪ್ರಸಾದ ಕೂತಿದ್ದಾರೆ. ಆವಾಗ ಅವ್ರಿಗೂ ಹಸಿವಾಗಿದೆ, ಕಾಯ್ಕ ಮಾಡಿ ಬಂದು ಅವ್ರಿಗೂ ಹಸಿವಾಗಿದೆ. ಜಂಗಮ ಬಂದು ಬೇಡದ, ಅಪ್ಪ ನನಗೆ ಅಂಬ್ಲಿ ಬೇಕು, ನನಗೆ ಹಸಿವಾಗಿದೆ, ಬಾ ಬಾ ಶಿವಸ್ವರೂಪಿ, ನಾವಿಬ್ರು ಕೂಡ ಉಣ್ಣನ, ಬಾ. ಇರೋದೇ ಸ್ವಲ್ಪ ಇದೆ, ಇಬ್ರು ಹಂಚ್ಕೊಂಡು ಉಂಡಿದ್ದಾರೆ. ಮುರುಡು ಶಂಕರ ದೇವರು ಎಷ್ಟು ಗೋಜಲ್ ಮಾಡಿಟ್ರಿ. ಸಿದ್ದಯ್ಯ ಪುರಾಣಿಕರಂತವರು ಮಹಾನ್ ವಿದ್ವಾಂಸರು, IAS ಅಧಿಕಾರಿ. ಅವತ್ತಿನ ಕಾಲಕ್ಕೆ ಅವ್ರು ಚಿತ್ರ ಬರ್ಸಿದ್ರು, ಎಲೆಗಳ ಮಧ್ಯೆ ಬರಂಗ್ ಚಿತ್ರ ಬರ್ಸಿದ್ರು. ಪ್ರಸಾದ ಒಂದು ಅಗಳು ಬಿಡಂಗಿಲ್ಲ ಶರಣರು. ಅಂಥದ್ರಲ್ಲಿ ಪುತ್ತೂರದಲ್ಲಿ ಅಲ್ಲಿ ಚೆಲ್ಬಿಟ್ಟು ತಗೊಂಡೋಗಿ ಆಗ್ತಾ ಅದರಲ್ಲಿ ವಾಸ ಮಾಡಕ್ಕೆ ಆಗುತ್ತಾ? ಅದರಲ್ಲಿ ನೀವು ಷಡಚರಿತ್ರ ಮಟ್ಟದಲ್ಲಿ ನೋಡಿ ಚಿತ್ರ. ಪ್ರಸಾದ ಕೊಂಡ ಅಂದ್ರೆ ಏನಿಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀರ? ಅಡಿಗೆ ಮನೆ ಅಷ್ಟೇ. ದಾಸೋಹ ಮನೆಗಿದ್ದು ಕೆಲಸ ಮಾಡ್ತಿದ್ರು, ಅಲ್ಲೇ ವಾಸ ಮಾಡ್ತಿದ್ರು. ಉಂಡು ಒಕ್ಕು ಮಿಕ್ಕ ಪ್ರಸಾದ ಅಂದ್ರೆ ಉಂಡು ಉಳಿದಿದ್ದು ಅಂತ ಅಲ್ಲ, ಎಲ್ಲರಿಗೂ ಉಣಿಸಿ ತಾವು ಉಣ್ತಿದ್ರು. ತಾಯಿ ಉಂಡಂಗೆ ಎಲ್ಲರಿಗೂ ಉಣಿಸ್ತಿದ್ರು, ಆಮೇಲೆ ತಾವು ಉಣ್ತಿದ್ರು. ಅದು ಒಕ್ಕು ಮಿಕ್ಕ ಪ್ರಸಾದ ಅಷ್ಟೇ. ಒಕ್ಕು ಮಿಕ್ಕ ಪ್ರಸಾದ ಉಂಡು ತಟ್ಟೆಲೆ ಬಿಡೋದನ್ನ ಕೈ ಕೊಡಿ ಸ್ವಲ್ಪ ನನಗೆ ಅಂತ ಇಸ್ಕೊಂಡು, ಅದಲ್ಲ, ಅದು ಪ್ರಸಾದ ಅಲ್ಲ. ಅದು ಪ್ರಸಾದ ಪದ್ಧತಿ ಅಲ್ಲ ನಮ್ಮ ಲಿಂಗಾಯತ ಧರ್ಮದ ಪ್ರಕಾರ. ಆದ್ದರಿಂದ ಶರಣರದ್ದು ಪುನರ್ ಲೇಖನ ಆಗಬೇಕಾಗಿದೆ. ಆದರೆ ಕೆಲವರು ಏನು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ವಿದ್ವತ್ತಿನ ಅಹಂಕಾರದಲ್ಲಿ ಅರ್ಥ ಮಾಡಕ್ಕೆ ಹೋಗಬಾರ್ದು. ಸುಜ್ಞಾನದ ಹೃದಯನೇ ಇರಬೇಕು, ಮಾತೃ ಹೃದಯನೇ ಇರಬೇಕು. ಶರಣರ ಮೊದಲು ಅವನು ಭಕ್ತಿವಂತ ಆಗಿರ್ಬೇಕು. ನಿಮ್ಮ ಯಾವ ವಿದ್ವಾಂಸರುಗಳು ವಚನ ಸಾಹಿತ್ಯ ಸಂಪುಟ, ಸಮಗ್ರ ವಚನ ಸಾಹಿತ್ಯ ಸಂಪುಟ ಏನು ಮಾಡಿದಾರಲ್ರಿ, ಅವ್ರು ಯಾರೂ ಭಕ್ತರಲ್ಲ. ಯಾರು ಒಂದ್ ದಿವಸನಾದ್ರೂ ಲಿಂಗ ಪೂಜೆ ಮಾಡ್ಕೊಂಡವ್ರು ಅಲ್ಲ ಅನ್ಸುತ್ತೆ ನನಗೆ, ಗೊತ್ತಾಯ್ತಲ್ಲ. ಅದಕ್ಕೆ ಬೇಕಾಬಿಟ್ಟಿ 4ನೇ ಕ್ಲಾಸ್ ಹುಡುಗರಿಗೂ ತಪ್ಪು ಸಿಗೋಷ್ಟು ಕೆಟ್ಟದಾಗ ಅದನ್ನ ಸಂಪಾದನೆ ಮಾಡಿ ಪ್ರಿಂಟ್ ಮಾಡಿ ಹೊರಗೆ ಬಿಟ್ರಲ್ರಿ, ನಾಚಿಕೇಡೋದು. ಸಮಗ್ರ ಸಾಹಿತ್ಯ ವಚನ ಸಂಪುಟ ಬಂದಾಗ ನೀವು ಖುಷಿ ಪಟ್ಟಿದ್ದೀರಿ, ನಾನು ಖುಷಿ ಪಟ್ಟಿಲ್ಲ. ಯಾಕಂದ್ರೆ ಅಕ್ಷರ ದೋಷ ಉಳಿಸಬಾರ್ದು. ನೀವು ವಿದ್ವಾಂಸರುಗಳು 2 ವರ್ಷ ನಿಮಗೆ ಸಂಬಳ ಸಹಿತ ರಜೆ ಕೊಟ್ಟಿದೆ ಸರ್ಕಾರ. ಯಾಕೆ ಮುದ್ರಣ ಮಾಡಲಿಲ್ಲ ನೀವು ಸರಿಯಾಗಿ? PhD ಸ್ಟೂಡೆಂಟ್ಗಳ ಕೈಯಲ್ಲಿ ಮಾಡಿಸಿದ್ರಿ ನೀವು ಕೆಲವರೆಲ್ಲ. ಇಂಥವರೆಲ್ಲ ನೀವು ಹೆಂಗೆ ವಿದ್ವಾಂಸರಾಗ್ತೀರಿ? ಹೇಗೆ ನ್ಯಾಯ ಒದಗಿಸ್ತೀರಿ ಲಿಂಗಾಯತ ಧರ್ಮಕ್ಕೆ, ವಚನ ಸಾಹಿತ್ಯಕ್ಕೆ ಹೇಗೆ ನ್ಯಾಯ ಒದಗಿಸ್ತೀರ? ಅದಕ್ಕೆ ಮೊದಲು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡೋಣ, ಶುದ್ಧತೆಗೂ ಗಮನ ಕೊಡೋಣ, ಜೊತೆಗೆ ಸುಜ್ಞಾನದ ಹೃದಯನ ಬೆಳೆಸ್ಕೊಂಡು ನಾವು ಅರ್ಥ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಸಮಯ ಆಗಿದೆ, 3 ಗಂಟೆಗೆ 10 ನಿಮಿಷ ಉಳಿತು. ಅದಕ್ಕೆ ಬಹಳ ನಾನು ಯಾರಿಗೂ ಇವತ್ತು ಬೇಗ ಮುಗಿಸ್ರಿಂದ ಗಂಗಾಧರ ಒಬ್ಬರಿಗೆ ಹೇಳಿದ್ದು, ನಾನು ಇನ್ನು ಯಾರಿಗೂ ಹೇಳಿಲ್ಲ. ಅದಕ್ಕೆ ಇಷ್ಟು ಸಮಯ, ಯಾಕೆಂದ್ರೆ ಎಲ್ಲರೂ ದೂರದಿಂದ ಬಂದಿದ್ದಾರೆ.
ಬಾಗಲಕೋಟೆಯಿಂದ ಪಾವಟೆ ಸರ್ ಬಂದಿದ್ದಾರೆ. ಆಮೇಲೆ ಪಾಟೀಲ್ ವಿಜಯಪುರದಿಂದ 5 ಗಂಟೆಗೆ ಬಿಟ್ಟು ಕರೆಕ್ಟಾಗಿ ಇವತ್ತು ತುಂಬಾ ಸಂತೋಷ ಆಯ್ತು ನನಗೆ. ಅತಿಥಿಗಳೆಲ್ಲ ಅರ್ಧ ಗಂಟೆ 1/4 ಗಂಟೆ ಬೇಗ ಬಂದಿದ್ರು. ಅಬ್ದುಲ್ ಸತ್ತಾರ್ ಅವರು ಬೇಗ ಬಂದರು. 10:30 ಇಲ್ಲೇ ಇದ್ರು. 11ಕ್ಕೆ 2 ನಿಮಿಷ ಇತ್ತು ನಾವು ಇಲ್ಲಿ ವೇದಿಕೆಗೆ ಬಂದಾಗ. ಹಿಂಗೆ ಶುರುವಾಗಬೇಕು ಕಾರ್ಯಕ್ರಮ. ಇಲ್ಲೇ ಧಾರವಾಡದಲ್ಲೇ ಇರ್ತಾವ್ರಿ, ಮನಗುಂಡಿಲೇ ಇರ್ತಾವ, ಹಾಕಿರ್ತೀವಿ, ಬರಂಗೇ ಇಲ್ಲ. 11:15 11:20 ಪಾವಟೆಯವರು ಬೇಗ ಬಂದಿದ್ರು. ಅಲ್ಲಿ ಏನೋ ಮಂಗಳಾರತಿ ಅದು ಇದು ಅಂದ್ಕೊಂಡು ಅಲ್ಲಿ ಕೂತ್ರು. ಅದಕ್ಕೆ ನಾವು ಕಾಯಿಲ್ಲ, ಅವ್ರಿಗೆ ಬೇಗ ಶುರು ಮಾಡಿಬಿಟ್ವಿ. ಅದಕ್ಕೆ ಅತಿಥಿಗಳಾದಂಥವರು, ಉಪನ್ಯಾಸಕರಾದಂಥವರು ಬೇಗ ಬರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ಮೇಲೆ ಅಂಥವ್ರಿಗೆ ಕೇಳಿ ಹಾಕ್ತೀನಿ ನಾನು. 10:30 ಬರ್ತೀವಿ ಅಂದ್ರೆ ಹಾಕ್ತೀವಿ, ಬೇರೆ ಬೇಡ, ಬೇರೆಯವ್ರಿಗೆ ಹಾಕೋಣ, ಗೊತ್ತಾಯ್ತಲ್ವ? ಅದಕ್ಕೆ ಆ ರೀತಿಯಲ್ಲಿ ಎಲ್ಲ ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನು ಹೊಸ ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ